ನಾನೀಗ ಹೊರಡ್ತೀನಿಲ್ಲ. ರಾಣಿ, ಒಂದು ನಿಮಿಷ. ಯಾರೇ ನಿನ್ನನ್ನು ನಾಳೆ ಬರಬೇಡ ಅಂತ ಹೇಳಿದ್ರು ಅದು ನನಗೆ ಬೇಕಾಗಿಲ್ಲ. ನೀನು ನನ್ನ ಬಗ್ಗೆ ತಾಯಿ ಅನ್ನೋ ಗೌರವ ಇಟ್ಕೊಂಡಿದ್ರೆ ಆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿನ್ನನ್ನು ಕರಿತಾ ಇದ್ದೀನಿ. ನಾಳೆ ನೀನು ತಪ್ಪದೆ ಪೂಜೆಗೆ ಬರಬೇಕು ಅಷ್ಟೇ. ರಾಣಿ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ನಿಮ್ಮ ಮೇಡಮ್ ಹೇಳ್ತಿದ್ದಾರೆ ತಾನೆ, ನೀನು ನಾಳೆ ಬರಲೇಬೇಕು ಅಷ್ಟೇ. ಅಮ್ಮ, ರಾಣಿ ಏನು ಯೋಚನೆ ಮಾಡ್ತೀಳ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳನ್ನ ಅವ್ರ ಮನೆಗೆ ಬಿಟ್ಟು ಅವ್ರ ಅಪ್ಪನ ಅಜ್ಜಿನ ಕರೆದು ಬರೋಣ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ, ನಾನೇ ಬರ್ತೀನಿ. ನೀವೇನು ಪೂಜೆ ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ಬರಲ್ಲ. ನಂದಿನಿ, ರಾಣಿ, ನೀನು ಬೇಜಾರು ಮಾಡ್ಕೋಬೇಡ. ಈ ರೀತಿ ಯಾವಾಗಲೂ ಸೀನ್ ಕ್ರಿಯೇಟ್ ಮಾಡೋದು ಅವಳ ಸ್ವಭಾವ. ಅವಳು ಬಂದೇ ಬರ್ತಾಳೆ, ಅವಳು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಪೂಜೆನ ಮಿಸ್ ಮಾಡ್ಕೋಬೇಡ ರಾಣಿ, ಪ್ಲೀಸ್ ಬಾ. ಎಲ್ಲಿದ್ಯಾ? ಬೇಗ ಬಾ. ಏನು ನಮ್ಮ ರಾಣಿ ಮೇಡಮ್ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ನಾಳೆಯಿಂದ ನಾನು ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತೀನಿ, ಅದಕ್ಕೆ ತುಂಬಾ ಖುಷಿಯಾಗಿದ್ದೀನಿ. ಲೇಟಾಗಿ ಹೇಳ್ತೀಯಾ? ಯಾಕೆ? ಯಾಕೆ ಅಂದ್ರೆ ನಾಳೆಯಿಂದ ನಾನು ಆಫೀಸಿಗೆ ಹೋಗಲ್ಲ. ಆಫೀಸ್ಗೆ ಹೋಗಲ್ವಾ? ಅಯ್ಯೋ ದೇವ್ರೆ, ಉಸಿರಾಡುವಾಗೆಲ್ಲ ಮ್ಯಾಮ್ 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 ಅಂತ ಇದ್ದೋಳು ಆಫೀಸ್ಗೆ ಹೋಗಲ್ಲ ಅಂತಂದ್ರೆ ನಿಮ್ಮ ಮೇಡಮ್ ಹತ್ರ ಏನಾದ್ರು ಜಗಳ ಮಾಡಿದ್ಯಾ? ಅಂತೂ ನನ್ನ ಮಗಳಿಗೆ ಈಗಲಾದ್ರೂ ಜ್ಞಾನೋದಯ ಆಯ್ತಲ್ಲ. ಅಮ್ಮ, ಅವಳು ಕೆಲಸ ಬಿಟ್ಟಿದ್ದಕ್ಕೆ ನಾನೇ ಪಾರ್ಟಿ ಕೊಡ್ತೀನಿ. ಬಡಿ, ಅಷ್ಟೊಂದು ಖುಷಿ ಪಡೋದು ಬೇಡ ಅಂತ ಹೇಳು. ನಾನು ಆಫೀಸಿಗೆ ಹೋಗಲ್ಲ ಅಂತ ಹೇಳಿದ್ನೆ ಹೊರತು ಮೇಡಮ್ ಹತ್ರ ಕೆಲ್ಸಕ್ಕೆ ಹೋಗಲ್ಲ ಅಂತೇನು ಹೇಳಿಲ್ವಲ್ಲ. ನಮ್ಮ ಮ್ಯಾಮ್ಗೆ ವರ್ಕ್ ಪ್ರೆಷರ್ ಕಡಿಮೆ ಮಾಡೋಕ್ಕೋಸ್ಕರ ಆಫೀಸ್ನ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇಷ್ಟಕ್ಕೂ ಐಡಿಯಾ ಕೊಟ್ಟಿದ್ದು ನಾನೇ ಗೊತ್ತಾ? ನಾನು ಹೇಳಿದ್ದಕ್ಕೆ ಮ್ಯಾಮ್ ಒಪ್ಕೊಂಡಿದ್ದು. ಓಸರು ಒಳ್ಳೆಯವಳು, ಯಾವಾಗಲೂ ನೀನು ಅವಳ ಹತ್ರ ಇರಲಿ ಅಂತ ಅವಳು ಒಪ್ಕೊಂಡಿರ್ತಾಳೆ. ನೀನು ದಡ್ಡಿ, ಅದನ್ನು ಈ ರೀತಿ ತಿಳ್ಕೊಂಡಿದ್ದಿ. ಈಗ ನಮ್ಮ ಮನೆ ಆಫೀಸ್ಗಿಂತ ಮ್ಯಾಮ್ ಮನೆಗೆ ಹತ್ರ ಇರೋದ್ರಿಂದ ನಾನು ಬೆಳಿಗ್ಗೆ ಲೇಟಾಗಿ ಹೋದ್ರೂ ನಡೆಯುತ್ತೆ. ಆಮೇಲೆ ಇನ್ನೊಂದು ವಿಷಯ. ಏನೇ? ಮ್ಯಾಮ್ ಮನೇಲಿ ಹೋಮ ಇಟ್ಕೊಂಡಿದಾರಂತೆ. ಹೌದಾ? ಅದಕ್ಕೆ ನಮ್ಮನ್ನೆಲ್ಲ ಕರಿಯಕ್ಕೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ತಡೆದೆ. ಯಾಕೆ? ಯಾಕೆ ಅಂದ್ರೆ ನಮ್ಮ ಮನೇಲಿ ಇದಾರಲ್ಲ ಒಬ್ರು ದಂಡಾಧಿಕಾರಿಗಳು, ಅವ್ರ ಮನೆಯವ್ರು ಯಾರು ಈ ಮನೆಗೆ ಬರಬಾರ್ದು ಅಂತ ಆಜ್ಞೆ ಬೇರೆ ಮಾಡಿದ್ದಾರೆ. ಅದಕ್ಕೆ ಬೇಡ ಅಂದೆ.